ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚುನಾವಣಾ ರಾಜಕೀಯ ನಿವೃತ್ತಿಗೆ ತೆರೆ ಎಳೆದ್ರ ಸಿಎಂ ಅನ್ನೋ ಪ್ರಶ್ನೆ. ಮುಂದಿನ ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸುವಂತ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ನಾನು ಸ್ಪರ್ಧಿಸುವುದು ಅನುಮಾನ ಅಂತ ಹಿಂದೆ ಹೇಳಿದ್ರು ಸಿಎಂ ಸಾಹೇಬ್ರು. ಆದ್ರೆ ಈಗ ಸಿದ್ದರಾಮಯ್ಯ ಸ್ಪರ್ಧೆಗೆ ಹಲವರು ಒತ್ತಡ ಹೇಳ್ತಾ ಇದ್ದಾರಂತೆ. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ಚುನಾವಣೆಗೆ ಸ್ಪರ್ಧಿಸುವಂತ ಇಂಗಿತವನ್ನ ಖುದ್ದಾಗಿ ಸಿಎಂ ಹೊರ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಅನ್ನ ಬೀಸಿರುವಂತದ್ದು ಅನೇಕ ಸಚಿವರು. ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್ ಇಂದ ಬ್ಯಾಟಿಂಗ್ ಮಾಡಲಾಗಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ, ಅವರು ಮುಂದೆಯೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ, ಅವರು ಸ್ಪರ್ಧಿಸ್ತಾರೆ ಎಂದಿರುವಂತಹ ಭೈರತಿ ಸುರೇಶ್ ನಿವೃತ್ತಿ ರಾಜಕಾರಣಕ್ಕೆ ತೆರೆ ಎಳೆದಿದ್ದಾರೆ. ಈ ಮುಖಾಂತರವಾಗಿ ನಾಯಕರು ಈ ಹಿಂದೆ ಚುನಾವಣಾ ಸಂದರ್ಭದಲ್ಲೇ ಇದು ನನ್ನ ಕೊನೆ ಚುನಾವಣೆ, ಆಮೇಲೆ ನಾನು ಆರಾಮಾಗಿರ್ತೀನಿ ಅಂತ ಹೇಳಿದ್ರು ಸಿಎಂ. ಬಟ್ ಈಗ ಮುಂದಿನ ವರ್ಷವೂ ಅಂದರೆ 2028ರಲ್ಲೂ ಕೂಡ ಚುನಾವಣೆಗೆ ನಿಲ್ಲಿ ಅಂತ ನನಗೆ ಹಲವು ಒತ್ತಡಗಳಿದೆ, ಹಲವರು ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತ ಹೇಳೋದ್ರ ಮುಖಾಂತರವಾಗಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ಸಿಎಂ ಪುತ್ರ ಯತೀಂದ್ರ ಅವರೇ ಮೊನ್ನೆ ತಾನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮುಂದೆ ಎಲೆಕ್ಷನಿಗೆ ನಿಲ್ಲಲ್ಲ ಅಂತ ತಂದೆಯವರು ಹೇಳಿದ್ದಾರೆ. ಸೊ ಹಾಗಾಗಿ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಂದೆಯವರ ರೀತಿಯಲ್ಲೇ ನಮಗೆ ಮಾರ್ಗದರ್ಶನ ನೀಡ್ತಾರೆ ಅಂತ ಹೇಳಿದರು. ಬಟ್ ಇದೀಗ ಸಿದ್ದರಾಮಯ್ಯನವರೇ ಉಲ್ಟಾ ಹೊಡಿತಾ ಇದ್ದಾರೆ. 2028ರಲ್ಲೂ ನೀವೇ ಚುನಾವಣೆಗೆ ನಿಲ್ಲಿ ಅಂತ ಅನೇಕರು ನನಗೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಕೊನೆಯ ಚುನಾವಣೆ ಇದು, ಈ ಬಾರಿಯ ಕೊನೆಯ ಸಿಎಂ ಆಗಿರೋದು, ಆಮೇಲೆ ಆರಾಮಾಗಿ ಎಲ್ರಿಗೂ ಮಾರ್ಗದರ್ಶನ ನೀಡಿಕೊಂಡು ಹಿರಿಯರ ಸ್ಥಾನದಲ್ಲಿ ಇರ್ತಾರೆ ಅಂತ ಏನು ಭಾವಿಸಿದ್ರು ಕೆಲವರು, ಅವರಿಗೆ ಶಾಕ್ ನೀಡಿದ್ದಾರೆ. ಮುಂದೇನೂ ನಾನು ಎಲೆಕ್ಷನಿಗೆ ನಿಲ್ತೀನಿ, ಆ ಸಾಮರ್ಥ್ಯ ನನಗಿದೆ, ಆ ಶಕ್ತಿ ನನಗಿದೆ ಅನ್ನೋದನ್ನು ಈ ಮುಖಾಂತರವಾಗಿ ಹೇಳಿದ್ದಾರೆ. ಇದಕ್ಕೆ ಕೆಲ ಸಚಿವರುಗಳು, ಶಾಸಕರುಗಳು ಸಮರ್ಥಿಸಿಕೊಂಡಿದ್ದಾರೆ. ಹೌದು, ಅವ್ರು ನಿಲ್ಲೇಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇತ್ತೀಚೆಗೆ ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಮ್ಮ ತಂದೆಯವರು ಮುಂದೆ ಚುನಾವಣೆಗೆ ನಿಲ್ಲಲ್ಲ, ಅದರ ಬದಲು ಸತೀಶ್ ಜಾರಕಿಹೊಳಿ ಅವರನ್ನು ನಾನು ಆ ಸ್ಥಾನದಲ್ಲಿ ನೋಡಬಹುದು ಅನ್ನೋ ಅರ್ಥದಲ್ಲಿ. ಸಿದ್ದರಾಮಯ್ಯನವರು ಕೂಡ ಸ್ಟೇಟ್ಮೆಂಟನ್ನು ನೀಡಿದ್ರು, ಇದೇ ನನ್ನ ಕೊನೆ ಚುನಾವಣೆ ಅನ್ನೋ ಅರ್ಥದಲ್ಲಿ. ಈಗ ಯಾಕೋ ಬೇರೆ ಥರದ ಸ್ಟೇಟ್ಮೆಂಟ್ ಬರ್ತಾ ಇದೆ. ಇದು ತನ್ನ ವಿರೋಧಿಗಳಿಗೆ ಕೌಂಟರ್ ಕೊಡ್ತಾ ಇರೋದು, ಅಥವಾ ಈ ಸ್ಟೇಟ್ಮೆಂಟ್ ಹಿಂದೆ ಮುಂದೆ ಯಾವ ಥರ ಚರ್ಚೆಗಳಾಗ್ತಾ ಇದೆ? ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆಗಳಲ್ಲಿ ನಾನು ಸ್ಪರ್ಧೆಯನ್ನ ಮಾಡೋದು ಬಹುತೇಕ ಡೌಟ್ ಇದೆ ಅಂತೇಳಿ ಹಿಂದೆ ಹೇಳಿದ್ರು. ಅಂದ್ರೆ ಈ ಬಾರಿಯ ಚುನಾವಣೆ ನಂದು ಅಂತಿಮ, ಮುಂದೆ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ತೆಗೆದುಕೊಳ್ತೇನೆ ಅಂತೇಳಿ ಚುನಾವಣಾ ಸಂದರ್ಭದಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಈಗ 10 ವರ್ಷಗಳ 5 ವರ್ಷ ಈಗ ಪೂರ್ಣ ಅವಧಿಯನ್ನ ಮುಗಿಸಿ ಸಿಎಂ ಅವಧಿಯನ್ನ ಈಗ 2.5 ವರ್ಷ ಸಿಎಂ ಅವಧಿಯನ್ನ ಮುಗಿಸ್ತಾ ಇದ್ದಾರೆ. ಆದ್ರೆ ಇದೀಗ ಆ ಒಂದು ಇಂದಿನ ಹೇಳಿಕೆಗಳೇನಿತ್ತು ಅದರ ಬಗ್ಗೆ ಚರ್ಚೆಗಳು ಶುರುವಾಗಿತ್ತು. ಈಗ ಕಳೆದ ಕೆಲವು ದಿನಗಳಿಂದ ಸಿದ್ದರಾಮಯ್ಯ ಅವರು ಮತ್ತೆ ಚುನಾವಣೆಗೆ ನಿಲ್ಲೋದಿಲ್ಲ, ಇದು ಅವರ ಕೊನೆಯ ಚುನಾವಣೆ, ಹಾಗಾಗಿ ಪೂರ್ಣಾವಧಿ ಅಧಿಕಾರವನ್ನ ಅವರು ಅನುಭವಿಸ್ತಾರೆ ಅಂತೇಳಿ ಅವರ ಬೆಂಬಲಿಗರು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇದೀಗ ಸಿದ್ದರಾಮಯ್ಯ ಅವರಿಗೆ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂತ ಮಾಹಿತಿಗಳನ್ನ ಅವರೇ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನನಗೆ ಸಾಕಷ್ಟು ಒತ್ತಡಗಳು ಬರ್ತಾ ಇದೆ, ಹಾಗಾಗಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ ಅಂತ ಹೇಳಿ. ಅಂದ್ರೆ ತಮ್ಮ ಇಂಗಿತವನ್ನ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾನು ಸ್ಪರ್ಧೆಯನ್ನ ಮಾಡ್ತೇನೆ, ನನ್ನ ನಾಯಕತ್ವದಲ್ಲೇ ನಾವು ಚುನಾವಣೆಯನ್ನ ಎದುರಿಸ್ತೇವೆ ಅನ್ನುವಂತ ಒಂದು ಸ್ಪಷ್ಟವಾದಂತ ಮೆಸೇಜ್ ಅನ್ನ ಇವತ್ತು ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಸಚಿವರುಗಳು ಕೂಡ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಭೈರತಿ ಸುರೇಶ್ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮನುಷ್ಯನಿಗೆ ರಾಜಕೀಯ ಕೊನೆಯವರೆಗೂ ಕೂಡ ಇರುತ್ತೆ, ನಿವೃತ್ತಿ ಪಡ್ಕೊಳ್ಬೇಕು ಅನ್ನುವಂಥದ್ದು ಏನಿಲ್ಲ ಅಂತ ಹೇಳಿ. ಹಾಗಾಗಿ ಸಿದ್ದರಾಮಯ್ಯನವರ ಈ ಒಂದು ಮುಂದಿನ ಚುನಾವಣೆಯಲ್ಲಿ ನಿವೃತ್ತಿಯನ್ನ ತೆಗೆದುಕೊಳ್ತಾರೆ ಸಂಪೂರ್ಣ ರಾಜಕೀಯದಿಂದ ಅನ್ನುವಂತ ಏನ್ ಚರ್ಚೆಗಳಾಗ್ತಾ ಇತ್ತು, ಅದಕ್ಕೆ ಈಗ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಮುಂದಿನ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ನನ್ನ ನಾಯಕತ್ವದಲ್ಲೇ ಚುನಾವಣೆಯನ್ನ ಫೇಸ್ ಮಾಡ್ತೇವೆ, ನಾನು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತೇನೆ ಅನ್ನುವಂತ ಒಂದು ಸಂದೇಶವನ್ನ ಈಗ ಹೈಕಮಾಂಡ್ ಮುಟ್ಟಿಸಿದಾಗ ಆಗ್ತಾ ಇದೆ. ರಾಜ್ಯದಲ್ಲಿರುವಂತಹ ಅವರ ಪಕ್ಷದ ನಾಯಕರಿಗೂ ಕೂಡ ತಲುಪಿಸುವಲ್ಲಿ ಸಿದ್ದರಾಮಯ್ಯ ಈಗ ಯಶಸ್ವಿಯಾಗಿದ್ದಾರೆ. ಮಿತಿ. ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್